ನಮಸ್ಕಾರ ವೀಕ್ಷಕರೇ, ನಾವೀಗ ವಿಶೇಷವಾಗಿರುವಂಥ ನವರಾತ್ರಿಯ ಈ ಒಂದು ಸಂಭ್ರಮ ಸಡಗರದಲ್ಲಿ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ದೇವಸ್ಥಾನದಲ್ಲಿದೆ. ಬಹಳ ಖುಷಿಯಾಗುವಂಥದ್ದು, ಇಲ್ಲಿ ಹಲವು ಮಕ್ಕಳು ಅಂತ ಹೇಳುವಂಥ ವಿಶೇಷವಾದಂಥ ಹೆಸರಿಗೂ ಬಹಳ ಅತ್ಯುತ್ತಮವಾಗಿರುವಂತಹ ಆ ಒಂದು ಇತಿಹಾಸ ಇರುವಂಥದ್ದು. ಅದರೊಟ್ಟಿಗೆ ನಮಗಿಲ್ಲಿ ಮತ್ತೊಂದು ಖುಷಿ ಏನು ಅಂತ ಹೇಳಿದರೆ, ಈ ದೇವರ ಆ ಸೌಂದರ್ಯ, ಅದೇ ರೀತಿಯಾಗಿ ಇಲ್ಲಿರುವಂಥ ಹಲವು ರೀತಿಯಾಗಿರುವಂತಹ ಉದ್ಭವ ಲಿಂಗಗಳನ್ನು ಗಮನಿಸಲಿಕ್ಕಿದ್ದೇವೆ. ಇದರೆಲ್ಲದರ ಬಗ್ಗೆ ಸಂಪೂರ್ಣವಾದಂಥ ಇತಿಹಾಸ ನಮಗೆ ತಿಳಿಸಲಿಕ್ಕಿರೋರು ಶ್ರೀಯುತ ಅಶ್ವಥ್ ಕುಮಾರ್ ಜೋಗಿ ಅವರು, ಇಲ್ಲಿಯ ಪ್ರಧಾನ ಅರ್ಚಕರು. ನಮಸ್ಕಾರ. ಈ ಒಂದು ವಿಶೇಷವಾಗಿರುವಂತಹ ಹೆಸರೇ ಬಹಳ ಖುಷಿಯಾಗಿರುವಂಥ, ಯಾಕಂದರೆ ಅಮೃತೇಶ್ವರಿ, ಅದರೊಟ್ಟಿಗೆ ಹಲವು ಮಕ್ಕಳ ತಾಯಿ. ಇಲ್ಲಿಯ ಇತಿಹಾಸ ಯಾವ ರೀತಿಯಾಗಿದೆ ಇಲ್ಲಿ ಅಂತ ಹೇಳಿದ್ರೆ, ಇದು ಬಹಳ ಪುರಾತನ ಕಾಲದಿಂದ ದಂಡಕಾರಣ್ಯವಾಗಿತ್ತು. ಇಲ್ಲಿ ದಂಡಕಾರಣ್ಯ ರಾಮಾಯಣ ಕಾಲದಲ್ಲಿ, ಆ ಸಂದರ್ಭದಲ್ಲಿ ಇಲ್ಲಿ ಕರಾಸುರ ಮತ್ತೆ ಕುಂಭಮುಖಿ ಅವರು ಗಂಡ ಹೆಂಡತಿಗೆ ಮಕ್ಕಳಿರಲಿಲ್ಲ, ಸಂತಾನ ಭಾಗ್ಯ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಒಂದು ಕಾನನ ಪ್ರವೇಶ ಮಾಡಿಕೊಂಡು ಒಂದು ಸಂಚಾರ ವಿಹಾರಕ್ಕೆ ಹೋದಲ್ಲಿ, ಅವರು ಮುಂದೆ ಇಲ್ಲಿ ಒಂದು ಕಡೆ ಹೋದಲ್ಲಿ ಶಂಕರಾಚಾರ್ಯರಿಂದ ಒಂದು ಲಿಂಗವನ್ನು ತಂದು ಪ್ರತಿಷ್ಠೆ ಮಾಡಿ ಅವರಿಗೆ ಸಂತಾನಕ್ಕೋಸ್ಕರ, ಅಪೇಕ್ಷೆಗೋಸ್ಕರ ಅವರೊಂದು ಇದು ಮಾಡ್ತಾರೆ, ಪೂಜೆ ಎಲ್ಲ ಮಾಡಿ. ಆ ಮುಂದೆ ಅವರ ಒಂದು ಕುಂಭಮುಖಿಯ ಒಂದು ಭಕ್ತಿಗೆ ಆ ಒಂದು ದೇವಿ ಅಮೃತೇಶ್ವರಿ ಇದಾಗಿ ಪ್ರಸನ್ನಳಾಗಿ ಅವರ ಕುಂಭಮುಖಿಯಲ್ಲಿ ಐಕ್ಯಳಾಗಿ, ನೀನು ಮುಂದೆ ನಿತ್ಯ ಯೌವನ ಹಾಗೆ ಇಲ್ಲಿ ಬಂದ ಭಕ್ತಾದಿಗಳಿಗೆ ಸಂತಾನ ಭಾಗ್ಯಕ್ಕಾಗಿ ಬರುವವರಿಗೆ ಮಕ್ಕಳನ್ನು ಕೂಡ ನಿತ್ಯ ಯೌವನೆ ಆಗಿರೋಂಥ ಒಂದು ಇದರಲ್ಲಿ ಹಾರೈಸ್ತಾ ಹೋಗ್ತಾರೆ. ಖಂಡಿತವಾಗಿ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇದ್ರೂ ಕೂಡ ಬಗೆಹರಿಸ್ತಾ ಹೋಗ್ತಾರೆ. ಆ ವಿವಾಹ ಆಗಲಿಲ್ಲ ಅಂತ ಹೇಳಿದ್ರೆ ವಿವಾಹವನ್ನು ಇರ್ಬೋದು, ಅದೇ ರೀತಿಯಾಗಿ ಮಕ್ಕಳಾಗಲಿಲ್ಲ ಅಂತ ಮಕ್ಕಳು ಇರ್ಬೋದು. ಆರೋಗ್ಯ ಸಮಸ್ಯೆಯಿಂದ ಆರೋಗ್ಯವನ್ನು ಬಹಳ ವೇಗವಾಗಿ ನಿವಾರಣೆ ಮಾಡುವಂಥದ್ದು ಇಲ್ಲಿ ಒಂದು ಕಾರಣಿಕ. ಆ ಕಾರಣಿಕದ ಬಗ್ಗೆ ತಿಳಿಸಬೇಕು. ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ಮುಖ್ಯವಾಗಿ ಸಂತಾನ ಭಾಗ್ಯ. ಇವತ್ತಿಗೂ ನಾವು ನೋಡಿದ ಪ್ರಕಾರ 10ರಿಂದ 15-16 ವರ್ಷಗಳ ತನಕ ವಿವಾಹವಾಗಿ ಸಂತಾನ ಭಾಗ್ಯ ಇಲ್ಲದಿದ್ದವರು ಇವತ್ತಿಗೆ ಪವಾಡದಿಂದ ಸಂತಾನ ಆಗಿದ್ದಾರೆ. ಆಸ್ಪತ್ರೆಯಲ್ಲೂ ಮಣಿಪಾಲದಲ್ಲೂ ಒಂದು ಅವರಿಗೆ ರಿಪೋರ್ಟಲ್ಲಿ ಆಗದಿರುವಂಥ ಒಂದು ಕೇಸಸ್ಸಲ್ಲಿ ಇಲ್ಲಿ ಪವಾಡ ದೃಶ್ಯವಾಗಿ ಆಗಿದೆ. ಮೊನ್ನೆಯೂ ಒಂದು ಕೇಸ್ ಇಲ್ಲೊಬ್ಬರಾಗಿದೆ ನಮ್ಮ ಹೌದೌದು, ಹೀಗೆ ಆಗಿದೆ, ತುಂಬ ಆಗಿದೆ ಅಂಥದ್ದೆಲ್ಲ. ಅದರಲ್ಲಿ ತ್ರಿವಳಿ ಮಗು, ಇನ್ನು ಟ್ವಿನ್ಸ್, ಹೀಗೆಲ್ಲ ತುಂಬ ಆಗಿದ್ದು ಉಂಟು. ಹಾಗೆ ದೇವಿಯ ಇದು ಯಾಕಂತೇಳಿ ಸಂತಾನ ಇಲ್ಲ ಅಂತ ಹೇಳಿ ಬಂದವರಿಗೆ ಸಂತಾನ ಆಗಿದೆ ಅದೇ ಕೂಡಲೇ. ಮತ್ತು ಆರೋಗ್ಯದ ಬಗ್ಗೆ, ಚಿಕಿತ್ಸೆ ಬಗ್ಗೆ, ಸ್ಪಂದನೆ ಇದರಲ್ಲಿ, ಮತ್ತು ಯಾವುದಾದ್ರು ಸ್ಕಿನ್ ಪ್ರಾಬ್ಲಮ್, ಚರ್ಮದ ಬಗ್ಗೆ, ಇನ್ನು ಕಂಕಣ ಭಾಗ್ಯ ಮುಖ್ಯವಾಗಿ, ಅದು ಮದುವೆ ಆಗದಿದ್ದವರಿಗೆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ಕಂಕಣ ಭಾಗ್ಯ ಕೂಡ ಆಗ್ತದೆ. ಮತ್ತು ಇಲ್ಲಿ ಸಂತಾನ ಭಾಗ್ಯಕ್ಕಾಗಿ ಇಲ್ಲಿ ಯಕ್ಷಗಾನ ಅಂತ ಉಂಟು ನಮ್ಮಲ್ಲಿ. ಅದು ಆ ಯಕ್ಷಗಾನವನ್ನು ಹರಕೆ ರೂಪವಾಗಿ ಆಡಿಸ್ತಾರೆ. ಪ್ರತಿ 6 ತಿಂಗಳು ಇಲ್ಲಿ ನಡೀತದೆ. ಇಲ್ಲಿ ಆ 6 ತಿಂಗಳ ಕಾರ್ಯಕ್ರಮ ದೀಪಾವಳಿಯಿಂದ ನವೆಂಬರ್ನಿಂದ ಸಂಕ್ರಮಣದಿಂದ ಆಗ್ತದೆ. ಸಂತಾನಕ್ಕಾಗಿ ಅಪೇಕ್ಷೆ ಪಡುವವರು ಹೆಚ್ಚಾಗಿ ಯಕ್ಷಗಾನ ಹರಕೆ, ತುಲಾಭಾರ ಹರಕೆ, ತುಲಾಭಾರ ಸೇವೆ ಅಂತ ಮಾಡಿಸ್ತಾರೆ. ಹೌದು, ಖಂಡಿತ. ಮತ್ತೊಂದು ಇಲ್ಲಿ ವಿಶೇಷವಾಗಿ ಗಮನಿಸುವಂಥದ್ದು ಏನಂತ ಹೇಳಿದರೆ, ಹಲವಾರು ರೀತಿಯಾಗಿರುವಂತಹ ಇಲ್ಲಿ ಉದ್ಭವ ಲಿಂಗಗಳನ್ನು ಗಮನಿಸ್ತಾ ಹೋಗ್ತೇವೆ. ಆ ಉದ್ಭವ ಲಿಂಗದೊಂದಿಗೆ ನಿಮಗೆ ಮಾಹಿತಿಯನ್ನು ನಾವು ತಿಳಿಸ್ಲಿಕ್ಕಿದೆ. ವೀಕ್ಷಕರೇ, ಬಹಳ ವಿಶೇಷವಾಗಿರುವಂಥ ಇಲ್ಲಿ ಆ ಕಾರಣಿಕ ಹಲವು ರೀತಿಯಾಗಿರುವಂಥ ಉದ್ಭವ ಲಿಂಗಗಳನ್ನು ಗಮನಿಸ್ಬೋದು. ನೀವು ಗಮನಿಸ್ತಾ ಇದ್ದ ಹಾಗೆ ಆ ಉದ್ಭವ ಲಿಂಗಗಳನ್ನು ನೋಡ್ತಾ ಇದ್ದ ಹಾಗೆ ಬಹಳ ಸುಂದರವಾಗಿರೋ ಉದ್ಭವ ಲಿಂಗ. ಅದರಲ್ಲಿ ವಿಶೇಷವಾಗಿ ನಾವು ಗಮನಿಸ್ತಾ ಇದ್ದೇವೆ, ಒಂದೊಂದು ರೀತಿಯಾಗಿರುವಂತಹ ಆಕಾರಗಳನ್ನು ಗಮನಿಸ್ಬೋದು. ಇದರ ಬಗ್ಗೆ ಮಾಹಿತಿಗಳನ್ನು, ಇದರ ಒಂದು ಇತಿಹಾಸಗಳ ಬಗ್ಗೆ ತಿಳಿಸ್ಲಿಕ್ಕಿದ್ದಾರೆ. ಇದು ಬಹಳ ನಮ್ಮ ಪೂರ್ವಜರ ಕಾಲದಿಂದಲೂ, ನಮ್ಮ ಪೂರ್ವಜರ ಕಾಲದಿಂದಲೂ ಹೀಗೆ ಉದ್ಭವ ಮೂಡ್ಕೊಂಡು ಬರ್ತಾ ಇತ್ತು. ಪೂರ್ವಜರ ಕಾಲದಿಂದ ಬಹಳ ಹಿಂದಿನಿಂದಲೂ. ಅಂದರೆ ಅವರು ಕೂಡ ಇದನ್ನು ಉದ್ಭವ ಅಂತ ಹೇಳ್ತಾ ಇದ್ರು. ಈಗಲೂ ಇಲ್ಲಿ ಭಕ್ತಾದಿಗಳು ಇದನ್ನು ಉದ್ಭವ ರೂಪವಾಗಿ ನೋಡ್ತಾ ಇದ್ದಾರೆ. ಇದು ಎಲ್ಲಿ ಬರ್ತದೆ, ಎಲ್ಲಿ ಯಾವಾಗ ಇದಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗೆ ಇದನ್ನು ಲೆಕ್ಕ ಎಣಿಕೆ ಮಾಡಲಿಕ್ಕೂ ಆಗುದಿಲ್ಲ. ಇಲ್ಲಿ ಬಹಳ ವಿಶೇಷ. ಇಲ್ಲಿ ಒಂದೊಂದು ರೀತಿಯ ಒಂದೊಂದು ಮಕ್ಕಳು ಯಾವ ತರ ಬೆಳವಣಿಗೆ ಆಗ್ತದೆ, ಅದೇ ರೀತಿ ದೇವಿಯ ಒಂದೊಂದು ಲಿಂಗಗಳು ಒಂದೊಂದು ತರ ಉಂಟಿಲ್ಲ. ಅದು ಲೆಕ್ಕ ಎಣಿಕೆ ಮಾಡ್ಲಿಕ್ಕೆ ಇವತ್ತಿಗೂ ಯಾರಿಂದಲೂ ಆಗಲಿಲ್ಲ. ಅದಕ್ಕೆ ಆ ದೇವಿಯ ಮಕ್ಕಳು ಹಲವು ಮಕ್ಕಳಂತೆ ಯಾರು ಎಣಿಕೆ ಮಾಡುವುದಿಲ್ಲ. ಅಲ್ಲಿ ದೇವಿಯ ಒಂದು ಇದಂತೇಳಿ. ಹಾಗೆ ದೇವರಿಗೆ ಇಲ್ಲಿ ಸಂತಾನ ಭಾಗ್ಯ, ಕಂಕಣ ಭಾಗ್ಯ, ಆರೋಗ್ಯ, ಉದ್ಯೋಗ, ಏನೇ ಅವರ ಒಂದು ಸಂಕಲ್ಪಗಳಿದ್ರು ಇದಕ್ಕೆ ಎಣ್ಣೆ ಅಭಿಷೇಕ, ಎಣ್ಣೆ ಅರ್ಚನೆ ಅಂತ ಸೇವೆಯ ರಸೀದಿ ಉಂಟು. ಆ ಎಣ್ಣೆಯನ್ನು, ಎಳ್ಳೆ ಎಣ್ಣೆಯನ್ನು ಕೊಡ್ತೇವೆ. ಅವರೇ ಬಂದು ಇದಕ್ಕೆ ಮುಟ್ಟಿ ಹಚ್ಚಿ ಹೋಗ್ತಾರೆ. ಆಮೇಲೆ ಅವರಿಗೆ ಸ್ಕಿನ್ ಪ್ರಾಬ್ಲಮ್, ಚಿಕನ್ ಪಾಕ್ಸ್, ಚರ್ಮಕ್ಕೆ ಸಂಬಂಧಪಟ್ಟ ಡಿಸೀಸ್, ಸ್ಕಿನ್ ಡಿಸೀಸಸ್ ಇಂಥದ್ದೆಲ್ಲ ಇದ್ರೆ ಅದಕ್ಕೆ ಧಾನ್ಯವನ್ನು ಹಾಕ್ತಾರೆ, ಹುರುಳಿ ಅಂತ, ಅದನ್ನು ಹಾಕಿ ಹೋಗ್ತಾರೆ. ಅವರಿಗೆ ನಾವು ಇಲ್ಲಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಟ್ಟಲ್ಲಿ ಅವರು ಭಕ್ತಿಯಿಂದ ತಗೊಂಡಲ್ಲಿ ಅವರ ಕಾರ್ಯ ಅವರ ಸಂಪೂರ್ಣವಾಗಿ ಅದು ನಿವಾರಣೆ ಆಗ್ತದೆ, ಸಕ್ಸಸ್ ಆಗ್ತದೆ. ಹಾಗೆ ಇನ್ನೊಂದು ಸರಿ ಬಂದಲ್ಲಿ ಅವರ ಫಲಕಾರಿ ಆಗ್ತದೆ. ಅದು ಏನೇ ಇಲ್ಲಿ ಈ ರೀತಿಯಾಗಿ ಎಲ್ಲ ಒಂದು ಕಾರಣಿಕವನ್ನು ಗಮನಿಸಿರುವಂಥದ್ದು ನಾವು ನೋಡ್ತಾ ಹೋಗ್ತೇವೆ. ಅದೇ ರೀತಿಯಾಗಿ ನವರಾತ್ರಿಯ ವಿಶೇಷವಾಗಿರುವಂಥ ಈ ಒಂದು ಕ್ಷಣ
ಅದರ ಒಂದು ವಿಶೇಷಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಈ ಪ್ರತಿದಿನ ಇಲ್ಲಿ ತ್ರಿಕಾಲ ಪೂಜೆ ಇಲ್ಲಿ ಆರೆಗೆ ಪಾಡ್ಲೆ ಪ್ರತಿದಿನ ತ್ರಿಕಾಲ ಪೂಜೆಯಲ್ಲಿ ಬೆಳಿಗ್ಗೆ ಅಲಂಕಾರ ಪೂಜೆ, ಮಧ್ಯಾಹ್ನ ಇಲ್ಲಿ 12:30ಕ್ಕೆ ಮಹಾಪೂಜೆ ಆಗ್ತದೆ, ಮತ್ತೆ ಸಂಜೆ ಒಂದು 8:30 ಮೇಲೆ ಮಹಾಪೂಜೆ ಆಗ್ತದೆ. ನವರಾತ್ರಿಯ ಪೂಜೆ ಅಂತ ಹೇಳಿ ನವರಾತ್ರಿ ಪೂಜೆ 10 ದಿನ ಅಂದ್ರೆ 9 ದಿನ ನವರಾತ್ರಿ, ಒಂದು ವಿಶೇಷ ವಿಜಯದಶಮಿ ಸೇರಿ ಆ ದಿವಸ ಇಲ್ಲಿ ಕ್ಷೇತ್ರದ ಸನ್ನಿಧಿಯಲ್ಲಿ 9 ದಿನವೂ 10 ದಿನವೂ ಇಲ್ಲಿ ದುರ್ಗಾ ಹೋಮ ನಡೀತದೆ. 10ನೇ ದಿನ ವಿಜಯದಶಮಿಗೆ ಸ್ವಲ್ಪ ವಿಶೇಷವಾಗಿ ನಡೀತದೆ. ಪ್ರತಿದಿನ ಅನ್ನ ಸಂತರ್ಪಣೆ ಉಂಟು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು 2,500-5,000 ಮೇಲೆ ಬರ್ತಾರೆ. ಲಾಸ್ಟ್ ಪ್ರತಿದಿನ ಅಲ್ಲ, ಫಸ್ಟಿಗೆ 2 ಜನ ಬರ್ತಾರೆ, ಹೀಗೆ ಅಲ್ಲ, ಮತ್ತೆ ಲಾಸ್ಟಿಗೆ 5,000 ಮೇಲೆ, ಹೀಗೆಲ್ಲ ಹೇಳಲಿಕ್ಕೆ ಆಗುದಿಲ್ಲ ಇಲ್ಲಿ ಎಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ. ಇಲ್ಲಿ ಇದರಲ್ಲಿ ದೇವಿಯ ಇದರಲ್ಲಿ ಅಲಂಕಾರ ನೋಡ್ಲಿಕ್ಕೆ ಅಂತಾನೆ ಬರ್ತಾರೆ. ಈ ದೇವಿಯ ಅಲಂಕಾರ ಪ್ರಿಯ ಇಲ್ಲಿ ಬಹಳ ನೋಡ್ಲಿಕ್ಕೆಲ್ಲ ಒಂದೊಂದು ದಿನ ಒಂದೊಂದು ಅಲಂಕಾರ ಮಾಡ್ತೇವೆ. ನವರಾತ್ರಿಯ 9 ದಿವಸಗಳು ಅಥವಾ 10 ದಿವಸ ಸೇರಿ ವಿಜಯದಶಮಿ ಯಾವ ರೀತಿಯಾದಂಥ ಅಲಂಕಾರಗಳು, ಯಾವ ರೀತಿಯಾದ ಆಯುಧಗಳು ಇದರಲ್ಲಿ ಒಂದೊಂದು ಇಲ್ಲಿ ಪ್ರಥಮ ದಿನ ಒಂದು ದಿವಸ ಅನ್ನಪೂರ್ಣ ಅಲಂಕಾರ ಮಾಡ್ತೇವೆ. ಇಲ್ಲೊಂದು ಇವತ್ತು ಕುಷ್ಮಣ್ಣಿನ ಅಲಂಕಾರ ಮಾಡಿದೆ. ಇನ್ನೊಂದು ದಿನ ವಾಗೀಶ್ವರಿ ಅಂದ್ರೆ ಶಾರದೆ ಮಾಡ್ತೇವೆ. ಇನ್ನು ಕೆಲವು ದಿವಸ ಶಿವವಾಹಿನಿ, ಇನ್ನು ಕೆಲವು ದಿವಸ ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ. ಅದು ಅಷ್ಟಲಕ್ಷ್ಮಿ, ಈ ಥರದ್ದೆಲ್ಲ, ಸಂತಾನ ಲಕ್ಷ್ಮಿ, ಹೀಗೆ ಒಂದೊಂದು ಥರ ನಾವು ಇದು ಗಜಲಕ್ಷ್ಮಿ, ಒಂದೊಂದು ಥರ ದೇವಿಯ ಒಂದೊಂದು ವಾಹನವನ್ನು ಇಟ್ಕೊಂಡು ಅಲಂಕಾರ ಮಾಡ್ತೇವೆ. ಅದು ಬೆಳಿಗ್ಗೆಯಿಂದ ಸಂಜೆ ತನಕ ಹಾಗೆ ಇರ್ತದೆ ಅಲಂಕಾರ. ಮಹಾಪೂಜೆ ಆದಮೇಲೆ ತೆಗಿದೆ, ಮತ್ತೆ ಪುನಃ ಬೆಳಿಗ್ಗೆ ಇದು ಮಾಡ್ತೇವೆ ಹಾಗೆ. ನವರಾತ್ರಿಯ ವಿಶೇಷವಾಗಿರುವಂಥ ಈ ಒಂದು ಕ್ಷಣದಲ್ಲಿ ಬೇರೆ ಬೇರೆ ರೀತಿಯ ಅಲಂಕಾರಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈ ಕ್ಷೇತ್ರಕ್ಕೆ ಬರುವ ಮೂಲಕವಾಗಿ ಆ ದೇವರ ಅನುಗ್ರಹ, ಅದೇ ರೀತಿಯಾಗಿ ದೇವರ ಸೌಂದರ್ಯ ವೀಕ್ಷಿಸಲಿಕ್ಕೆ ಸಾಧ್ಯ ಇರುತ್ತದೆ. ಅದೇ ರೀತಿಯಾಗಿ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವದ ವಿಶೇಷ ದಿನಗಳು ಅಂತ ಹೇಳಿದರೆ ಯಾವುದೆಲ್ಲ? ಇಲ್ಲಿ ಜಾತ್ರಾ ಮಹೋತ್ಸವ ಬರುವಂಥದ್ದು ಜನವರಿ 9, 10 ಅಥವಾ 10, 11 ವರ್ಷಂ ಪ್ರತಿ ಬರ್ತದೆ ಇಲ್ಲಿ. ಅದು ಸ್ವಲ್ಪ ಅದ್ದೂರಿಯಾಗಿ ವಿಶೇಷವಾಗಿ ವರ್ಷಕ್ಕೊಂದು ಬಾರಿ ನಡೀತದೆ ಇಲ್ಲಿ ಗೆಂಡೋತ್ಸವ ಅಂತ ಬರ್ತದೆ. ಯಾಕಂತ ಹೇಳಿದ್ರೆ ಗೆಂಡದ ಮೇಲೆ ನಡೆಯುವಂಥದ್ದು. ಇಲ್ಲಿ ಸಾಧಾರಣ ಇಲ್ಲಿ 2,500 ಜನ ಹೀಗೆ ಮೇಲೆ ಆಗ್ತದೆ. ಮತ್ತೆ ಮಾರನೇ ದಿವಸ ತುಲಾಭಾರ ಸೇವೆ ಅಂತ ಉಂಟು. ಈ ಸಂತಾನ ಆಗಿದ್ದವರದ ಅದು ಒಂದು ಹರಕೆ ಹೇಳ್ತಾರೆ. ಗೆಂಡೋತ್ಸವ ಅಂತ ಮಕ್ಕಳಾದ್ರೆ ಗೆಂಡದ ಮೇಲೆ ಮಗುವನ್ನು ಎತ್ಕೊಂಡು ಅವ್ರ ತಾಯಿ ಅಂದ್ರೆ ಎತ್ಕೊಂಡು ನಡೆಯುವಂಥದ್ದು. ಗೆಂಡ 2 ಸೈಡಲ್ಲಿ ಹಾಕಿ ಮತ್ತೆ ಅದು ರಾತ್ರಿ ಆಗ್ತದೆ ಸಾಧಾರಣ. ಅದರಲ್ಲಿ ಮಾರನೇ ದಿವಸ ತುಲಾಭಾರ ಸೇವೆ 500 ತುಲಾಭಾರ ಹತ್ರ ಬರ್ತದೆ, ಮೇಲೆ ಹೋಗ್ತದೆ. ಈ ರೀತಿಯಾಗಿ ನಡೀತಾ ಹೋಗ್ತದೆ. ಈ ರೀತಿಯಾದಂಥ ವಿಶೇಷವಾಗಿರುವಂತಹ ಒಂದು ಕ್ಷೇತ್ರವನ್ನು ನಾವಿಲ್ಲಿ ಒಂದು ಅಮೃತೇಶ್ವರ ಹಲವು ಮಕ್ಕಳ ತಾಯಿ ಕ್ಷೇತ್ರಗಳಿಗೆ ಗಮನಿಸಬಹುದು. ಒಂದು ಹಲವು ಮಕ್ಕಳ ತಾಯಿ ಅಂತ ಹೇಳುವಂಥ ನಾವು ಕೋಟದ ಈ ಒಂದು ಪ್ರದೇಶದಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡುವ ಮೂಲಕವಾಗಿ ಸಂಪೂರ್ಣವಾಗಿ ಆಗಲೇ ತಿಳಿಸೋದ್ರು ಬೇರೆ ಬೇರೆ ರೀತಿಯ ಹರಕೆಗಳನ್ನು ಬಹಳ ವೇಗವಾಗಿ ತಾಯಿ ನಿವಾರಣೆ ಮಾಡ್ತಾ ಹೋಗ್ತಾರೆ. ಆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡೋ ಮೂಲಕವಾಗಿ ಸಂಪೂರ್ಣ ಅನುಗ್ರಹ ನೀಡ್ತಾರೆ ಅಂತೇಳಿ. ಹಾಗಾಗಿ ತಾವು ಕೂಡ ಬರೋ ಮೂಲಕವಾಗಿ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ಅದೇ ರೀತಿಯಾಗಿ ಜಾತ್ರೆಯಲ್ಲಿ ಈ ದೇವಸ್ಥಾನ ಸನ್ನಿಧಿ ಇಡೀ ವಿಶೇಷ ಹೂವಿನ ಅಲಂಕಾರ ಮತ್ತೆ ಲೈಟಿಂಗ್ಸ್ ಬಹಳ ಚೆನ್ನಾಗಿ ಮೂಡಿ ಬರ್ತದಲ್ಲ. ಇಲ್ಲಿ 3 ದಿನ 4 ದಿನ ಕಾಲ ಈ ದೇವಸ್ಥಾನದ ಸುತ್ತಲ್ಲಿ ಅಲಂಕಾರ, ದೇವಸ್ಥಾನ ಹೂವಿನಿಂದ, ಹಾಗೆ ರಾತ್ರಿ ವಿದ್ಯುತ್ ಅಲಂಕಾರ ನೋಡಲಿಕ್ಕೆ ಬಹಳ ಚೆನ್ನಾಗಿರ್ತದೆ. ಖಂಡಿತವಾಗಿಯೂ ಜಾತ್ರಾ ಮಹೋತ್ಸವಕ್ಕೆ ಬರುವ ಮೂಲಕವಾಗಿ ದೇವರ ಈ ಒಂದು ಅನುಗ್ರಹವನ್ನು ಪಡೆಯಿರಿ ಅಂತ ಹೇಳ್ತಿದ್ದೇವೆ. ವಂದನೆಗಳು. ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಅಂತ ಹೇಳಿದ ಕೂಡಲೇ ಇಲ್ಲಿ ಹಲವಾರು ರೀತಿಯ ಭಕ್ತರು ಬರುವ ಮೂಲಕವಾಗಿ ತನ್ನ ಸಮಸ್ಯೆಗಳನ್ನು ತೋಡಿಕೊಳ್ತಾ ಹೋಗ್ತಾರೆ. ಆ ಸಮಸ್ಯೆಗಳೆಲ್ಲ ನಿವಾರಣೆ ಆಗ್ತದೆ ಅಂತ ಹೇಳುವಂಥದ್ದು ಪ್ರಧಾನ ಅರ್ಚಕರು ತಿಳಿಸ್ತಾ ಹೋದ್ರು. ಯಾವೆಲ್ಲ ರೀತಿಯಾಗಿರುವಂಥ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅಂತ ಹೇಳುವಂಥದ್ದು ಶ್ರೀಧರ ಜೋಗಿ ಅವರ ಕೇಳಬೇಕು. ಇಲ್ಲಿ ಪ್ರಧಾನ ಅರ್ಚಕರು ನಮಸ್ಕಾರ. ಒಂದು ಯಾವುದೇ ಸಮಸ್ಯೆಗಳು ನಿವಾರಣೆ ಆಗ್ತದೆ ಅಂತ ಹೇಳ್ತಾ ಹೋದ್ರು. ಸಮಸ್ಯೆಗಳನ್ನು ತೋಡಿಕೊಂಡು ಬರುವಂತಹ ಭಕ್ತಾದಿಗಳು ಯಾವ ರೀತಿಯಾಗಿ ಇರ್ತಾ ಹೋಗ್ತಾರೆ, ಹೇಗೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಿಸುವಂಥದ್ದು? ಸಮಸ್ಯೆಗಳನ್ನು ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ ಸಮಸ್ಯೆಗಳು. ಕೆಲವರಿಗೆ ಮದುವೆ ವಯಸ್ಸು ಮುಂದಾಗಿ ಮದುವೆ ಆಗಿಲ್ಲದೆ ಇರ್ಬೋದು, ಮತ್ತು ಕೆಲವರಿಗೆ ಒಳ್ಳೆಯ ಉದ್ಯೋಗ ಸಿಗದೆ ಇರ್ಬೋದು, ಮತ್ತು ಆರೋಗ್ಯದ ಸಮಸ್ಯೆ ಇರ್ಬೋದು, ಏನು ಗ್ರಾಚಾರ ಮನೆ ಸಮಸ್ಯೆಗಳು ಕಷ್ಟಗಳೆಲ್ಲ ಇರುತ್ತಲ್ಲ, ಆ ಥರ ಯಾವುದೇ ಸಮಸ್ಯೆಗಳಿದ್ದರೂ ಅವರು ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ತಾರೆ ದೇವರಲ್ಲಿ. ಆ ಒಂದು ಪ್ರಾರ್ಥನೆ ಮಾಡಿದಂತಹ ಭಕ್ತಾದಿಗಳಿಗೆ ಫಲ ಸಿಕ್ಕಿರುವಂಥ ಉದಾಹರಣೆಗಳು ಹೇಗಿದೆ? ಬೇಕಾದಷ್ಟಿದೆ, ತುಂಬ ಇದೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ದಿನ ನಮ್ಮ ಈ ಕರ್ನಾಟಕದ ಎಲ್ಲ ಭಾಗದಿಂದ ಇಲ್ಲಿ ಬರ್ತಾ ಇರ್ತಾರೆ.
ಜನ ಎಲ್ಲ ಭಾಗದಿಂದ ಇಲ್ಲಿ ಬರ್ತಾರೆ, ಹೊರ ರಾಜ್ಯದಿಂದ ಬರ್ತಾ ಇದ್ದಾರೆ ಜನರು. ಅಂದರೆ ಅವರಿಗೆ ಅಂದರೆ ಅಷ್ಟು ಪ್ರಚಾರ ಆಗಿದೆ, ಇಲ್ಲಿ ಬಂದು ನಾವು ಅದನ್ನೇನೋ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ಆಗ್ತದೆ ಅನ್ನುವಂಥ ಭರವಸೆ ಬಂದಿದೆ. ಹೌದು. ಒಂದು ಉದಾಹರಣೆ ಕೊಡುದು ಅಂತೇಳಿ ಆದರೆ ಹೇಗೆ ಕೊಡ್ಬೋದು? ಉದಾಹರಣೆ ಅಂತ ಹೇಳಿದರೆ ಅದು ಎಲ್ಲ ಕಡೆಯಿಂದ ಬರ್ತಾ ಇಲ್ಲ, ಡೈಲಿ ನೋಡ್ಬೋದು ನೀವು. ಇಲ್ಲಿ ಬಂದರೆ ಡೈಲಿ ಇಲ್ಲಿ ಪ್ರಸಾದ ತಗೊಂಡು ಹೋಗಿ ಅವರಿಗೆ ಎಷ್ಟೋ ಒಂದು 10 ವರ್ಷ ಮದುವೆ ಆಗಿ ಮಕ್ಕಳು ಆಗದೇ ಇದ್ದವರು ಕೂಡ 10 ವರ್ಷ ಇಲ್ಲಿ ಬಂದು ಪ್ರಸಾದ ತಗೊಂಡು 1 ವರ್ಷಕ್ಕೆ ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಇಲ್ಲಿ ಸೇವೆ ಕೊಡ್ಲಿಕ್ಕೆ ಬರ್ತಾರೆ. ಅದರಿಂದಾಗಿ ನಾವು ದಿನ ಬರ್ತಾ ಇರ್ತಾರೆ. ಅದನ್ನು ನಾವು ಎಷ್ಟು ಅಂತ ಹೇಳಲಿಕ್ಕೆ ಅದೇ ರೀತಿಯಾಗಿ ಇಲ್ಲಿಯ ಸೇವೆಗಳು ಯಾವುದೆಲ್ಲ ಇದೆ? ಇಲ್ಲಿ ಸೇವೆಗಳು ಅಂತ ಹೇಳಿದರೆ ಅದು ಅವ್ರಿಗೇನು ಪ್ರಾರ್ಥನೆ ಅವ್ರಿಗೆ ಫಲ ಕೊಟ್ಟ ನಂತರ ಅವರು ಇಲ್ಲಿ ಬಂದು ಯಾವ್ದು ಸೇವೆ ಬೇಕಾದ್ರೂ ಮಾಡ್ಬೋದು. ತುಲಾಭಾರ ಸೇವೆ ಮಾಡ್ತಾರೆ, ಮತ್ತೆ ಹೂವಿನ ಪೂಜೆ ಕೊಡ್ತಾರೆ, ಮತ್ತೆ ಯಕ್ಷಗಾನ ಸೇವೆಯನ್ನು ಮಾಡ್ತಾರೆ. ಅದನ್ನೆಲ್ಲ ಇಲ್ಲಿ ಮಾಡಿಸ್ಕೊಂಡು ಹೋಗ್ತಾರೆ. ಎಷ್ಟು ಮೇಳೆ ಇರುವಂಥದ್ದು? ಯಕ್ಷಗಾನ ಮೇಳ ಒಂದೇ ಇರುವಂಥದ್ದು. ತಿರುಗಾಟ ಅಂತ ಹೇಳುವಂಥದ್ದು ಯಾವ ರೀತಿಯಾಗಿ ಬುಕ್ ಆಗಿರುವಂಥದ್ದು? ತಿರುಗಾಟ ಅಂತ ಹೇಳಿದ್ರೆ ಈ ಹರಕೆ ಹೋಗ್ತಿರ್ತಾರಲ್ಲ, ಹರಕೆ ಆಟ, ಗ್ರಾಮದವರು ಮತ್ತು ಹರಕೆ ಆಟ, ಮತ್ತೆ ಈಗ ಯಾರಿಗೆ ಇದು ಅವ್ರಿಗೆ ಪ್ರಾರ್ಥನೆ ಈಡೇರಿದೆಯಲ್ಲ ಅವರೆಲ್ಲ ಹೇಳ್ಕೊಂಡಿರ್ತಾರೆ, ಅವರೆಲ್ಲ ಬಂದು ನಡೆಸಿಕೊಡ್ತಾರೆ. ಖಂಡಿತವಾಗಿಯೂ ಹಲವು ರೀತಿಯಾಗಿರುವಂತಹ ವಿಶೇಷತೆಯಲ್ಲಿ ಮತ್ತೊಂದು ದೊಡ್ಡ ವಿಶೇಷತೆ ಅಂದರೆ ಅವರೇ ಆಗಲೇ ತಿಳಿಸ್ತಾ ಹೋದಾಗೆ ಮಕ್ಕಳಾಗದವರು ಇಲ್ಲಿ ಬಂದು ತಿಳಿಸಿದಾಗ ಖಂಡಿತವಾಗಿ ಮಕ್ಕಳಾಗ್ತದೆ. ಆಗಲೇ ತಿಳಿಸ್ತಾ ಹೋದಾಗೆ ಮಣಿಪಾಲದ ವ್ಯಕ್ತಿಯೊಬ್ಬರು ಅಲ್ಲಿಯ ಪ್ರದೇಶದಲ್ಲಿ ಮಣಿಪಾಲ ಆಸ್ಪತ್ರೆಯಲ್ಲಿ ಮಕ್ಕಳಾಗುವುದಿಲ್ಲ ಅಂತ ತಿಳಿಸಿದರು. ಆದರೆ ಈ ಒಂದು ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿದಾಗ ಮಕ್ಕಳಾಗಿರುವಂತಹ ನಿದರ್ಶನಗಳಿರುವಂಥದ್ದು. ಹಾಗಾಗಿ ತಾಯಿ ಹತ್ರ ಏನು ಕೇಳ್ತಿರೋ ಅದನ್ನು ಅನುಗ್ರಹ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಪ್ರಧಾನ ಅರ್ಚಕರ ಮೂಲಕವಾಗಿ ತಿಳಿತಾ ಬಂದ್ರಿ. ಬಹಳ ಸಂತೋಷ ಆಯಿತು. ವಂದನೆಗಳು. ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿಯ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಆನಂದ್ ಶ್ರೀ ಕುಂದರ್ ಅವರು ನಮ್ಮೊಂದಿಗಿದ್ದಾರೆ. ಭಾಳ ಖುಷಿ ಆಗುವಂಥದ್ದು ಈ ಒಂದು ಕ್ಷೇತ್ರದಲ್ಲಿ ಸೇವೆ ಮಾಡುವಂಥ ಭಾಗ್ಯ ಸಿಕ್ಕಿರುವಂಥದ್ದು. ಅದರೊಟ್ಟಿಗೆ ಮತ್ತೊಂದು ಖುಷಿ ಏನು ಅಂತ ಹೇಳಿದರೆ ಸಾಮಾಜಿಕವಾಗಿರುವಂತಹ ಕಳಕಳಿ ಹೊಂದಿರುವವರು, ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡುವ ಮೂಲಕವಾಗಿ ಒಂದು ಒಳ್ಳೆ ರೀತಿಯಾಗಿರುವಂಥ ದೊಡ್ಡ ಉದ್ಯಮಿಯಾಗಿರುವವರು. ಅದೇ ರೀತಿಯಾಗಿ ನಮ್ಮ ಉಚ್ಚಿಲದ ಮಹಾಲಕ್ಷ್ಮಿಯ ಕ್ಷೇತ್ರದಲ್ಲೂ ಕೂಡ ಸೇವೆಗೈಯುವ ಮೂಲಕವಾಗಿ ಸಂಪೂರ್ಣವಾಗಿ ದೇವಿಯ ಆ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳುವವರು ಶ್ರೀಯುತರು. ಹಾಗಾಗಿ ಇವತ್ತಿನ ಈ ಒಂದು ವಿಶೇಷವಾಗಿರುವಂಥ ಕ್ಷೇತ್ರ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಕ್ಷೇತ್ರದಲ್ಲಿ ನವರಾತ್ರಿಯ ಉತ್ಸವ ಯಾವ ರೀತಿಯಾಗಿ ಜರುಗ್ತಾ ಹೋಗ್ತದೆ, ಭಕ್ತಾದಿಗಳಿಗೆ ಯಾವ ರೀತಿಯಾಗಿರುವಂತಹ ಆ ಒಂದು ವ್ಯವಸ್ಥೆ ಇದೆ ಎಂಬುದನ್ನು ನಾವು ಗಮನಿಸಲಿಕ್ಕಿದ್ದೇವೆ. ನಮಸ್ಕಾರ. ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನವರಾತ್ರಿಯ 9 ದಿವಸ ಕಾರ್ಯಕ್ರಮಗಳು ಜರುಗ್ತಾ ಇರ್ತದೆ. ಅದಲ್ಲದೆ ಬೇರೆ ಬೇರೆ ದೇವಿಯ ಅಲಂಕಾರ ಆಯಾಯ ದಿವಸ ಒಂದೊಂದು ದಿವಸದಲ್ಲಿ ದೇವಿಯ ಅಲಂಕಾರ ಅದೇ ರೀತಿ ರೂಪುಗೊಂಡು ಬಂದ ಭಕ್ತಾದಿಗಳಿಗೆಲ್ಲರಿಗೂ ಸಂತೋಷ ಕೊಡುವಂಥ ಒಂದು ದಿವಸ. ಅದೇ ರೀತಿ ಪ್ರತಿ ದಿವಸ ಸಾಧಾರಣ 1,000ದಿಂದ 2,000 3,000 ಜನರಿಗೂ ಅನ್ನ ಸೇವೆಯ ಭಾಗ್ಯ ಇಲ್ಲಿ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೇವೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿ ಕೊನೆಯ ದಿವಸ ಯಾಕಂತ ಹೇಳಿದರೆ ಪ್ರತಿ ದಿವಸ ದುರ್ಗಾ ಹೋಮ ನಡೀತಾ ಇದೆ. ಅದರ ಜೊತೆಯಲ್ಲಿ ಅನ್ನ ಸಂತರ್ಪಣೆಯು ನಡೀತಾ ಇದೆ. ಅದಲ್ಲದೆ ಈ ಒಂದು ದೇವಸ್ಥಾನಕ್ಕೆ ವಿಶೇಷ ಅಂತ ಹೇಳಿದರೆ ಹೆಚ್ಚಾಗಿ ಸಂತಾನ ಇಲ್ಲದಿದ್ದವರು ತಾಯಿಯ ಮೊರೆ ಹೊಕ್ಕಾಗ ಅವರಿಗೆ ಸಂತಾನ ಆದದ್ದು ಅದೆಷ್ಟೋ ಪ್ರತೀತಿ ಇದೆ. ಅದಕ್ಕೋಸ್ಕರ ಸಂತಾನ ಲಕ್ಷ್ಮಿ ಅಂತೇಳಿ ತಾಯಿಯನ್ನು ಕರೀತಾ ಇದ್ದಾರೆ. ಸಂತಾನ ಇಲ್ಲದಿದ್ದರು ಅದೆಷ್ಟೋ ಜನ ಇಲ್ಲಿ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ತಾಯಿಯ ಒಂದು ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾದವರು ಅದೆಷ್ಟೋ ಜನ ಇದ್ದಾರೆ. ಅದಕ್ಕೋಸ್ಕರ ಹೆಚ್ಚಾಗಿ ಇಲ್ಲಿ ಯಕ್ಷಗಾನ ಮೇಳ ಸಹ ನಮ್ಮ ದೇವಸ್ಥಾನದಲ್ಲಿ ಅಮೃತೇಶ್ವರಿ ದೇವಸ್ಥಾನದಲ್ಲಿ ಇದೆ. ಅಮೃತೇಶ್ವರಿ ಯಕ್ಷಗಾನ ಕಲಾಮಂಡಳಿ ಅಂತ ಇದು ಈ ಮೇಳಕ್ಕೆ ಸಾಧಾರಣ 80 ವರ್ಷಗಳ ಇತಿಹಾಸ ಇದೆ ಮೇಳಕ್ಕೆ. ಯಾವೆಲ್ಲ ರೀತಿಯ ಸಮಸ್ಯೆಗಳಿದ್ದವರು ಯಾವೆಲ್ಲ ಉದ್ದೇಶಕ್ಕೋಸ್ಕರವಾಗಿ ಮೇಳವನ್ನು ಆಡಿಸುತ್ತಾರೆ? ಹೆಚ್ಚಾಗಿ ಯಾವುದೇ ಒಂದು ಕಷ್ಟ ಬಂದಾಗ ಜನರು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಳ್ತಾರೆ. ನಾವು ಒಂದು ಬೆಳಕಿನ ಸೇವೆ ಕೊಡ್ತೇವೆ, ನಮ್ಮ ಕಷ್ಟವನ್ನು ಪರಿಹರಿಸುವಂಥ. ಖಂಡಿತ ಆ ಕಷ್ಟ ಪರಿಹಾರ ಆದ ನಂತರ ಜನರು ಬೆಳಕಿನ ಸೇವೆಯನ್ನು ಹರಕೆ ರೂಪದಲ್ಲಿ ಆಡ್ತಾ ಇದ್ದಾರೆ. ಅದಲ್ಲದೆ ಹೆಚ್ಚಾಗಿ ಮಕ್ಕಳ ಸಂತಾನ ಇಲ್ಲದಿದ್ದವರು ದೇವಿ ಹತ್ರ ಪ್ರಾರ್ಥನೆ ಮಾಡಿ ಒಂದು
ಬೆಳಕಿನ ಸೇವೆ ದೇವಿಗೆ ಕೊಡ್ತೇನೆ, ನನ್ನ ಸಂತಾನ ಭಾಗ್ಯ ಆದರೆ ಅಂತ ಇಲ್ಲಿ ಪ್ರಾರ್ಥನೆ ಮಾಡಿ ಹೋದ ನಂತರ ಸಂತಾನ ಭಾಗ್ಯ ಆದದ್ದು ಅದೆಷ್ಟೋ ಉಂಟು. ಅದಕ್ಕೋಸ್ಕರ ಸಂಪೂರ್ಣ 180 ಆಟವು ಹರಕೆಯಲ್ಲಿಯೇ ಹೋಗ್ತಾ ಇರೋದು ಒಂದು ಸಂತೋಷ ಕೊಡುವಂಥ ವಿಚಾರ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಪ್ರತಿ ಸಂಕ್ರಾಂತಿ ದಿವಸದಲ್ಲಿ ಸಂಕ್ರಾಂತಿ ಪೂಜೆ ನಡೀತದೆ. ಆ ದಿವಸ ದರ್ಶನ ಸಹ ಇರ್ತದೆ. ದರ್ಶನದಲ್ಲಿ ದೇವಿಯು ಭಕ್ತರ ಎಲ್ಲ ಅಹವಾಲುಗಳನ್ನು ಸ್ವೀಕರಿಸಿ ಅವರಿಗೆ ಅಭಯಹಸ್ತ ಕೊಡ್ತಾ ಇರೋದು ನಾವು ಮೊದಲಿಂದಲೂ ನೋಡಿ ಬಂದಂಥ ಒಂದು ವಿಚಾರ. ಖಂಡಿತವಾಗಿ ಸಂಪೂರ್ಣವಾಗಿ ನಿಮ್ಮ ಬಿಡುವಿಲ್ಲದ ಸಮಯ ಆಗಿರ್ತಾ ಹೋಗ್ತದೆ ಈ ಅಮ್ಮನ ಸೇವೆ. ಯಾಕಂದ್ರೆ ದೊಡ್ಡ ಉದ್ಯಮಿ ಆಗಿರುವವರು ಆ ಉದ್ಯಮ ಕ್ಷೇತ್ರ ನೋಡಬೇಕು, ಸಾಮಾಜಿಕ ಕ್ಷೇತ್ರವನ್ನು ನೋಡಬೇಕಾಗ್ತದೆ. ಅದರೊಟ್ಟಿಗೆ ಈ ಒಂದು ಅಮ್ಮನ ಸೇವೆಗೆ ಹೇಗೆ ಸಮಯ ಮೀಸಲಾಗಿರ್ತದೆ? ನೋಡಿ, ನಮಗೆ ಅತ್ಯಂತ ಖುಷಿ ಕೊಡುವಂಥ ಇದು ವಿಚಾರ ಇದು. ಯಾಕಂತ ಹೇಳಿದರೆ ನಾವು ಚಿಕ್ಕಂದಿನಿಂದಲಿದ್ದರೂ ಈ ದೇವಿ ಆರಾಧನೆ ಮಾಡಿಕೊಂಡು ಬಂದವರು. ಇದು ನಮಗೆ ಸಿಕ್ಕಿದ ಒಂದು ಭಾಗ್ಯ ಅಂತೇಳಿ ನಾನು ಎಣಿಸ್ಕೊಳ್ತೇನೆ. ಮುಖ್ಯ ಯಾಕಂತ ಹೇಳಿದರೆ ಅದೆಷ್ಟೋ ನಮ್ಮ ವ್ಯವಹಾರದ ಜಂಜಾಟ ಬೇರೆ, ಆ ವಿಷಯ ಬೇರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ದೇವಿಯ ಒಂದು ಕಳೆದ 8 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಆಗಿ ಸಂಪೂರ್ಣ ಒಂದು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣ ದೇವಸ್ಥಾನದ ಜೀರ್ಣೋದ್ಧಾರ ಆಗಿದೆ. ಅದಕ್ಕೆ ಊರಿನ ಎಲ್ಲ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ಅಂತ ಹೇಳೋದು ಕೋಟ 14 ಗ್ರಾಮಗಳಿಗೂ ಸೇರಿದಂಥ ಒಂದು ದೇವತೆ ಇದು. ಅದಕ್ಕೋಸ್ಕರ ಆ ದೇವಿಯ ಒಂದು ಸನ್ನಿಧಿಯಲ್ಲಿ ಕೆಲಸ ಮಾಡುವುದೇ ಒಂದು ಭಾಗ್ಯ. ಅದರಲ್ಲಿ ವೀರಭದ್ರ ದೇವರು ಯಕ್ಷಗಾನ ನಮ್ಮದು ಇಲ್ಲಿಂದ ಹೊರಡುವಾಗ ವಿಶೇಷ ಪೂಜೆ ವೀರಭದ್ರ ದೇವರಿಗೆ ಮಾಡಿ ನಾಗನ ಸನ್ನಿಧಿಯಲ್ಲಿ ಪೂಜೆ ಮಾಡಿ ನಾವು ಯಕ್ಷಗಾನಕ್ಕೆ ಹೊರಟಾವಾಗ ಖಂಡಿತ ಭಾಳ ಒಂದು ಅತ್ಯುತ್ತಮ ರೀತಿಯಲ್ಲಿ ನಮ್ಮ ಮೇಳ ಸಹ 180 ಒಂದು ಹರಕೆ ಆಟವನ್ನು ಪ್ರತಿ ವರ್ಷ ನಡೀತಾ ಖಂಡಿತ ಅದು ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಸೇವೆ ಕೊಡುವಂಥ ಭಾಗ್ಯ ಆ ತಾಯಿಯ ಒಂದು ಅನುಗ್ರಹದಿಂದ ಖಂಡಿತ ಈ ಭಾಗದ ಎಲ್ಲ ಯಾವುದೇ ಒಂದು ಕಷ್ಟ ಇದ್ದರೂ ಸಹ ಆ ತಾಯಿ ಇಲ್ಲಿ ಬಂದು ತಮ್ಮ ಕಷ್ಟವನ್ನು ಹೇಳಿಕೊಂಡಾಗ ಆ ತಾಯಿ ಈಡೇರಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಈ ಭಾಗದಲ್ಲಿರುವವರು ಧನ್ಯರು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೇನೆ. ಜನರ ಸಹಕಾರ ಸಹ ಅದೇ ರೀತಿ ಉಂಟು. ಯಾಕಂತೇಳಿದರೆ ಹೆಚ್ಚಿನ ಜನರು ಅನ್ನ ಸಂತರ್ಪಣೆಗೆ ಇರಲಿ, ದೇವರ ಒಂದು ಸಂಕ್ರಾಂತಿ ಪೂಜೆಗಿರ್ಬೋದು, ಮತ್ತು ಯಕ್ಷಗಾನ ಮೇಳಕ್ಕಿರ್ಬೋದು, ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ದೇವಸ್ಥಾನ ಜೀರ್ಣೋದ್ಧಾರದಲ್ಲಿಯೂ ಎಲ್ಲರೂ ಭಾಗವಹಿಸಿ ಒಂದು ಭಾಳ ಒಳ್ಳೆಯ ರೀತಿಯಲ್ಲಿ ದೇವಸ್ಥಾನ ತುಂಬ ಅಭಿವೃದ್ಧಿ ಪಥದತ್ತ ಹೋಗ್ತಾ ಇರೋದು ಭಾಳ ಒಂದು ಸಂತೋಷದ ವಿಷಯ. ಅದೇ ರೀತಿಯಾಗಿ ಕೊನೆಯದಾಗಿ ನವರಾತ್ರಿಯ ವಿಶೇಷವಾದಂಥ ಈ ಸಂದರ್ಭದಲ್ಲಿ ಭಕ್ತಾದಿಗಳು ಕ್ಷೇತ್ರಕ್ಕೆ ಬರ್ತಾ ಹೋಗ್ತಾರೆ. ಬರಲಿಕ್ಕೆ ಆಗದಂತಹ ಭಕ್ತಾದಿಗಳಿಗೆ ನಿಮ್ಮದೊಂದು ಸಂದೇಶ. ಖಂಡಿತ ತಮಗೆ ಏನೇ ಕಷ್ಟ ಕಾರ್ಪಣ್ಯ ಇದ್ದರೂ ತಾಯಿಯ ಒಂದು ವಿಶೇಷ ಪೂಜೆಯಿಂದ ನೀವು ಎಲ್ಲಿದ್ದೀರೋ ಅಲ್ಲಿಯೇ ಪ್ರಾರ್ಥನೆ ಮಾಡಿ ಖಂಡಿತ ಏನಾದ್ರು ಒಂದು ಕಾರ್ಡಿಲ್ಲಿ ಹಾಕಿದವಾಗ ನಾವು ದೇವರಿಗೆ ವಿಶೇಷ ಪೂಜೆ ಮಾಡಿ ನಿಮಗೆ ಪ್ರಸಾದವನ್ನು ಕಳಿಸ್ತೇವೆ ಅಂತ. ಏನೇ ನಿಮ್ಮದು ಕಷ್ಟ ಇದ್ದರೂ ತಾಯಿ ಹತ್ತಿರ ನಿವೇದನೆ ಮಾಡಿಕೊಂಡಾಗ ಅದು ಸಂಪೂರ್ಣ ಗುಣಮುಖವಾಗ್ತದೆ. ಅಲ್ಲದೆ ಯಾವುದೇ ಒಂದು ರೋಗ ರುಜಿನ ಇರ್ಬೋದು, ಮತ್ತು ವ್ಯಾವಹಾರಿಕ ಒಂದು ತಾಪತ್ರೆ ಇರ್ಬೋದು, ಏನೇ ಇರಲಿ, ಸಂತಾನ ಭಾಗ್ಯ ಇರ್ಬೋದು, ಯಾವುದರಲ್ಲಿಯೂ ಒಂದು ಕಾರ್ಡ್ ಹಾಕಿದರೆ ಖಂಡಿತ ಅದಕ್ಕೆ ನಾವು ನಿತ್ಯ ಪೂಜೆ ತಾಯಿಗೆ ಸಲ್ಲಿಸಿ ನಿಮಗೆ ಅದರ ಪ್ರಸಾದವನ್ನು ಕಳಿಸ್ತೇವೆ. ಖಂಡಿತ ಆ ತಾಯಿ ನಿಮಗೆ ಅನುಗ್ರಹ ಮಾಡ್ತಾರೆ. ಖಂಡಿತ ನಾವೆಲ್ಲರೂ ಅದನ್ನು ನಂಬಿ ಬಂದವರು, ನಾವೆಲ್ಲರೂ ಒಳ್ಳೆಯದಾಗಿದ್ದೇವೆ ಆ ತಾಯಿಯ ಅನುಗ್ರಹದಿಂದ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಬಹಳ ಖುಷಿ ಆಯಿತು. ವಂದನೆಗಳು.